ಸಿವಿಲ್ ವರ್ಕ್ ಪ್ರಾಬ್ಲಮ್ ಆಗಿ, ಟೆಂಡರ್ಗಳ ಪ್ರಾಬ್ಲಮ್ ಆಗಿ, ಕೋರ್ಟ್ ನಲ್ಲಿ ಇದ್ದಾಗ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರದ ಆಗಿನ ಅಧಿಕಾರಿಗಳ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಅದನ್ನೆಲ್ಲದನ್ನು ಬಗೆಹರಿಸಕ್ಕೆ ಪ್ರಯತ್ನ ಮಾಡಿದಾಗ ಎಲ್ಲಿದ್ರು ಇವರೆಲ್ಲರೂ? BMRCLಗೆ ನಮ್ಮ ಸರ್ಕಾರ ಇದ್ದಾಗ್ಲೂ ಮತ್ತೆ ಕಾಂಗ್ರೆಸ್ನ ಸರ್ಕಾರ ಇದ್ದಾಗ್ಲೂ 2024 ಜನವರಿವರೆಗೂ ಕೂಡ ಫುಲ್ ಟೈಮ್ MD ಇರಲಿಲ್ಲ. ಬೆಂಗಳೂರಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ, ಇಲ್ಲಿ ಡೆಲ್ಲಿಯಲ್ಲಿ 4 ತಿಂಗಳು ಸತತವಾಗಿ ಬೆಂಗಳೂರು ಮೆಟ್ರೋಗೆ ಫುಲ್ ಟೈಮ್ MD ಬೇಕು, ಇದರಿಂದ ಎಲ್ಲಾ ಪ್ರಾಜೆಕ್ಟ್ಗಳು ಡಿಲೇ ಆಗ್ತಾ ಇದೆ, ಅರ್ಜೆಂಟ್ ಆಗಿ ಓಪನ್ ಮಾಡಬೇಕು ಅಂತಾನೆ ಹೋರಾಟ ಮಾಡಿದ್ರು ನಾನು. ಅವತ್ತೆಲ್ಲಿದ್ರು ಇವರೆಲ್ಲ? ಚೈನಾದಿಂದ ಯಾವ ಟ್ರೈನ್ ಸೆಟ್ಗಳು ಬರಬೇಕಾಗಿತ್ತು, ವೀಸಾ ಇಂದಾಗಿ ಪ್ರಾಬ್ಲಮ್ಗಳಾಗಿತ್ತು, ಕಲ್ಕತ್ತಾದಲ್ಲಿ ಫ್ಯಾಕ್ಟರಿ ಪ್ರಾರಂಭ ಆಗ್ತಾ ಇರಲಿಲ್ಲ, ಅವಾಗ ಕಲ್ಕತ್ತಾದಲ್ಲಿ ಹೋಗಿ ವಿಸಿಟ್ ಮಾಡಿ ಫ್ಯಾಕ್ಟರಿ ಶುರು ಮಾಡಿಸಿ ಅಸೆಂಬ್ಲಿ ಬೇಕಾಗಿರುವಂತಹ ಇಂಜಿನಿಯರ್ಗಳಿಗೆ ಜೈಶಂಕರ್ ಅವರನ್ನು ಹಿಡಿದು ಅಮಿತ್ ಶಾ ಅವರನ್ನು ಹಿಡಿದು ವೀಸಾಗಳನ್ನು ತರಿಸ್ಕೊಂಡು ಅದು ಉದ್ಘಾಟನೆ ಆಗೋ ಅದನ್ನ ಬೆಂಗಳೂರಿಗೆ ಕಳಿಸುವಂತ ಟೈಮ್ನಲ್ಲಿ ಕಸ್ಟಮ್ಸ್ ಪ್ರಾಬ್ಲಮ್ ಆದಾಗ ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿಸಿ ಅವಾಗ ಎಲ್ಲಿದ್ರು ಇವರೆಲ್ಲರೂ? ಕಳೆದ 2 ವರ್ಷದಲ್ಲಿ ಅರ್ಧ ಡಜನ್ ಟೈಮು ಯೆಲ್ಲೋ ಲೈನಿಗೆ ಮುಹೂರ್ತ ಫಿಕ್ಸ್ ಮಾಡಿ ಅದನ್ನ ಮಿಸ್ ಮಾಡಿದ್ದಾರೆ BMRCL. 1 ತಿಂಗಳ ಹಿಂದೆ ಸಾರ್ವಜನಿಕರನ್ನ ಅವರ ಪರವಾಗಿ 100 ಜನನ್ನ ಒಟ್ಟಿಗೆ ಹಾಕೊಂಡು BMRCL ಆಫೀಸಿಗೆ ನಾವು ಪ್ರತಿಭಟನೆ ಮಾಡಿದಾಗ 15ನೇ ತಾರೀಕು ಒಳಗಡೆ ಇದನ್ನು ಓಪನ್ ಮಾಡಿಸ್ಲೇಬೇಕು ಅನ್ನುವಂತ ಪಣ ತೊಟ್ಟಾಗ ಎಲ್ಲಿದ್ರು ಇವರೆಲ್ಲರೂ? ಇವತ್ತು ಓಪನ್ ಆಗೋದಕ್ಕಿಂತ 3 ದಿವಸ ಮುಂಚಿತವಾಗಿ MP ಅರ್ಜೆಂಟ್ ಮಾಡ್ತಾ ಇದ್ದಾನೆ, MP ಬಹಳ ಚಿಕ್ಕ ಹುಡುಗ ಅಂತ ಹೇಳೋರಿಗೆ ನಾನು ಇದನ್ನೇ ಹೇಳ್ತಾ ಇರುವಂತದ್ದು. ಈ ಹಳೆ ಕಾಲದ ಪಾಲಿಟಿಕ್ಸ್, ಒಂದೊಂದು ಬ್ರಿಡ್ಜ್ ಕಟ್ಟಕ್ಕೆ 15 ವರ್ಷ 30 ವರ್ಷ ಈ ರಾಜಕಾರಣ ಮುಗೀತು. ನಮ್ಗೆ ಅಕೌಂಟಬಿಲಿಟಿ, ಡೆಲಿವರಿ ಮತ್ತೆ ಅರ್ಜೆಂಟ್ ಆಗಿ ಸ್ಪೀಡ್ ಆಗಿ ಕೆಲಸ ಮಾಡಬೇಕಾಗಿರುವಂತದ್ದು ಇವತ್ತಿನ ರಿಕ್ವೈರ್ಮೆಂಟ್. ಇಂದಿರಾ ಗಾಂಧಿ ಶಂಕುಸ್ಥಾಪನೆ ಮಾಡಿ ಸೋನಿಯಾ ಗಾಂಧಿ ಉದ್ಘಾಟನೆ ಮಾಡೋ ಯೋಗ ಮುಗೀತು. ಇದು ನರೇಂದ್ರ ಮೋದಿ ಅವರ ಕಾಲ. ಶಂಕುಸ್ಥಾಪನೆನೂ ನಾವೇ ಮಾಡ್ತೀವಿ, ಇದರ ಉದ್ಘಾಟನೆನೂ ನಾವೇ ಮಾಡ್ತೀವಿ. ನಮ್ಮ ಜನಕ್ಕೆ ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸುವಂತ ನಾಯಕತ್ವವನ್ನ ದೇಶಕ್ಕೆ ನಾವಾಗ್ಲೇ ಕೊಟ್ಟಿದೀವಿ. ಇದೇ ಕಲ್ಚರ್ ಅನ್ನ ನಾವು ಬೆಂಗಳೂರಿನಲ್ಲೂ ಅಳವಡಿಸ್ತಾ ಇದ್ದೀವಿ.